ಮೆಟ್ರೋ ದರ ಏರಿಕೆ ಸಂಬಂಧಿಸಿದಂತೆ ಮೆಟ್ರೋ ದರ ಇಳಿಕೆಗೆ ಕೇಂದ್ರಕ್ಕೆ ಶಿಫಾರಸು ಮೊರೆ ಹೋಗಿದೆ. ಮೆಟ್ರೋದ ಪ್ರಯಾಣಿಕರ ಸಂಘದಿಂದ ಸಮಾವೇಶವನ್ನ ನಿನ್ನೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ದರ ಇಳಿಕೆಗಾಗಿ ಮನವಿ ಸಲ್ಲಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಜನರಿಗೆ ಕೈಗೆಟುಕುವ ದರದಲ್ಲಿ ಸೇವೆ ಸಲ್ಲಿಸುವುದು ಏನಂತಂದ್ರೆ ನಿಗಮದ ಜವಾಬ್ದಾರಿ. ಸಾಲ ತೀರಿಸುವುದಕ್ಕೆ ಬೇರೆ ದಾರಿ ಹುಡುಕಿಕೊಳ್ಳಿ ಅಂತ ತಜ್ಞರು ಹೇಳಿದ್ದಾರೆ. ಬಟ್ ಏನಂತಂದ್ರೆ ಈಗ ಕೆಲವೊಂದಿಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ರು, ಅಂದ್ರೆ ಫುಲ್ ವೈರಲ್ ಆಗಿ ಹೋಗಿತ್ತು. ಮೆಟ್ರೋ ಏನಂತಂದ್ರೆ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅನ್ನುವಂತಹ ಆಕ್ರೋಶಕ್ಕೂ ಕೂಡ ನಮ್ಮ ಮೆಟ್ರೋ ಕಾರಣವಾಗಿತ್ತು. ಆದರೆ ಏನಂತಂದ್ರೆ ರಾಜ್ಯ ಮೆಟ್ರೋ ಪ್ರಯಾಣ ದರ ಏರಿಕೆ ವಿರುದ್ಧ ಹೋರಾಟ ತೀವ್ರಗೊಳಿಸುವುದಕ್ಕೆ ನಿರ್ಧರಿಸಿರುವ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದರ ಇಳಿಕೆಗಾಗಿ ಮನವಿ ಸಲ್ಲಿಸುವುದರ ಜೊತೆಗೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡುವುದಕ್ಕೆ ಸಿದ್ಧವಾಗಿದೆ. ಬೆಂಗಳೂರು ಉಳಿಸಿ ಸಮಿತಿ ಸಹಯೋಗದಲ್ಲೂ ಕೂಡ ಭಾನುವಾರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಸಮಾವೇಶದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ದರ ಏರಿಕೆಯನ್ನ ಖಂಡಿಸಿ ಮತ್ತು ವಾಪಸ್ ಪಡೆಯುವಂತೆ, ಏನು ಪರಿಷ್ಕರಣ ದರ ಇದೆಯಲ್ಲ ಅದನ್ನು ವಾಪಸ್ ಪಡೆಯುವಂತೆ ಆಗ್ರಹ ಮಾಡಿದ್ದಾರೆ. ಇನ್ನು ಟ್ರಾಫಿಕ್ ದಟ್ಟಣೆ ನಿವಾರಣೆ, ವಾಯು ಗುಣಮಟ್ಟ ಸುಧಾರಣೆಗೆ ಮೆಟ್ರೋ ರೈಲುಗಳು ನಗರಕ್ಕೆ ಅನಿವಾರ್ಯವಾಗಿದೆ. ಜನತೆಯ ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ದುಬಾರಿ ಮೆಟ್ರೋ ದರ ನಿರ್ಧಾರದಿಂದ ಹಿಂದೆ ಸರಿಬೇಕು. ಮೆಟ್ರೋಗೆ ಆರ್ಥಿಕ ಹೊರೆಯ ಕಾರಣ ನೀಡಿ ಪ್ರಯಾಣ ದರ ಹೆಚ್ಚಳ ನಿಜಕ್ಕೂ ಅಸಂಬದ್ಧ ಮತ್ತು ಅವೈಜ್ಞಾನಿಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹೆಚ್ಚಾಗಿರುವಂತಹ ಸಮಯದಲ್ಲಿ ಮೆಟ್ರೋ ಏನಂತಂದ್ರೆ ಅನಿವಾರ್ಯವಾಗಿದೆ ಅಂತ ಹೇಳಿದ್ದಾರೆ. ಬಟ್ ಏನಂತಂದ್ರೆ ಇದು ಕೂಡ ಈ ಮೆಟ್ರೋ ದರ ಏರಿಕೆ ಸಂಬಂಧಿಸಿದಂತೆ ರಾಜ್ಯ ರಾಜಕಾರಣದಲ್ಲಿ ಇದು ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡಿತ್ತು. ಬಿಜೆಪಿಗರನ್ನು ಹೇಳ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಹೊಣೆ ಅಂತ. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಂದ್ರೆ ಇಲ್ಲ, ಇದು ಏನಂತಂದ್ರೆ ಕೇಂದ್ರ ಸರ್ಕಾರ ಮೆಟ್ರೋ ದರವನ್ನು ಏರಿಕೆ ಮಾಡಿತ್ತು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಟ್ ಏನಂತಂದ್ರೆ ಇವರಿಬ್ಬರ ನಡುವೆ ಏನಾಗಿದೆ ಅಂತಂದ್ರೆ ನಾವೀಗ ಮೆಟ್ರೋ ದರವನ್ನು ಜಾಸ್ತಿ ದುಡ್ಡು ಕೊಟ್ಟು ನಾವು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆ, ಈ ಒಂದು ಪ್ರತಿಭಟನೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಈ ಪ್ರತಿಭಟನೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಅದೇ ತರನಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು, ನಮ್ಮ ಮೆಟ್ರೋ ಸಂಸ್ಥೆ ಮಣಿಗೆತ್ತ ಕಾದು ನೋಡಬೇಕಾಗಿದೆ. ಪ್ರಭು, ನಿಜಕ್ಕೂ ಜೀವನ ಮೆಟ್ರೋ ಅನ್ನುವಂಥದ್ದು ಜನರು ಬಹಳ ಆಲೋಚನೆ ಮಾಡಿನೇ ಮೆಟ್ರೋಗೆ ಹೋಗೋದು. ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ, ಬೇಗ ನಾವು ಆಫೀಸ್ಗೆ ಹೋಗ್ಬೋದು, ಸಾಕಷ್ಟು ಕಾರಣಗಳಿರ್ತವೆ. ಬಟ್ ಈ ರೀತಿಯಾಗಿ ಜನಸಾಮಾನ್ಯರಿಗೆ ಈಗ ಮೆಟ್ರೋದಲ್ಲಿ ಓಡಾಡುವಂಥವ್ರು ಯಾರು ಕೂಡ ಶ್ರೀಮಂತರ ಮಧ್ಯಮ ವರ್ಗದವರು, ಕಂಪ್ನಿಲಿ ಕೆಲಸ ಮಾಡುವಂಥವ್ರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥವ್ರು. ಹಾಗಾಗಿನೇ ಈಗ ನಾನು ಲಾಸ್ಟ್ ಸ್ಟೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾನು 90 ರೂಪಾಯಿ ಕೊಡಲೇಬೇಕಲ್ಲಿ ಮ್ಯಾಕ್ಸಿಮಮ್ ಆಗಿ. ಹಾಗಾಗಿ ಅವ್ರಿಗೆ ಮತ್ತೆ ಪಾರ್ಕಿಂಗ್ ಚಾರ್ಜ್ ಕೂಡ ಇರುತ್ತೆ. ನಾನು ದಿನಕ್ಕೆ 500 ರೂಪಾಯಿ ದುಡಿತಾ ಇದ್ದೇನೆಪ್ಪ, ಸಾಮಾನ್ಯ ಕಂಪನಿಯಲ್ಲಿ 500 ರೂಪಾಯಿ ದಿನಕ್ಕೆ, ನಂದು 15,000 ಸಂಬಳ ನನಗೆ ತಿಂಗಳಿಗೆ. 500 ರೂಪಾಯಿದಲ್ಲಿ ನನಗೆ 180 ರೂಪಾಯಿ ನನಗೆ ಮೆಟ್ರೋಗೆ ಹೋಯಿತು. ಆಮೇಲೆ ಪಾರ್ಕಿಂಗ್ ಚಾರ್ಜು ಅಂತ ಅಲ್ಲಿ ಮತ್ತೆ ಅದ್ರ ಚಾರ್ಜ್ ಇದ್ದೇ ಇರುತ್ತೆ. 250 ಅಂದರೆ 250 ರೂಪಾಯಿ ನಂದು ದಿನದ ಒಂದು ಆದಾಯದ ಅರ್ಧ ಕಂಪ್ಲೀಟ್ ಆಗಿ ನನ್ನ ಒಂದು ವಾಹನ ಅಥವಾ ನನ್ನ ಓಡಾಟಕ್ಕೆ ಖರ್ಚಾದರೆ ಇನ್ನುಳಿದಂಥದ್ದು ಹೇಗೆ ಜೀವನ ಮಾಡಬೇಕು ಅನ್ನೋ ಸಹಜವಾಗಿ ಬರುವಂಥ ಪ್ರಶ್ನೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 50-50, ಅವ್ರದ್ದು ಅಧಿಕಾರ ಇದೆ, ಇವ್ರದ್ದು ಅಧಿಕಾರ ಇದೆ. ಹಾಗಾಗಿನೇ ಇದು ಸಮನ್ವಯತೆಯನ್ನು ಸಾಧಿಸಬೇಕು, ಜೊತೆಗೆ ಜನರಿಗೆ ಅನುಕೂಲ ಮಾಡಬೇಕು. ಇಲ್ಲ ನಮ್ಗೆ ಆರ್ಥಿಕವಾಗಿ ಹೊರೆ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನೋಡಿ, ಸರ್ಕಾರದಲ್ಲಿ ಏನೇ ರೇಟ್ ಜಾಸ್ತಿ ಆದರೂ ಕೂಡ ನಮ್ಗೆ ಆರ್ಥಿಕವಾಗಿ ಹೊರೆ ಆಯಿತು, ಸರಿದೂಗಿಸ್ಕೋಗಿ ಮಾಡ್ತಾ ಇದ್ದೇವಲ್ಲ, ಪರ್ಯಾಯವಾದಂಥ ಮಾರ್ಗವನ್ನು ಕಂಡುಕೊಳ್ಳಿ ಅನ್ನುವಂಥ ಒಂದು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಪ್ರತಿಯೊಂದಕ್ಕೂ ಆರ್ಥಿಕವಾಗಿ ಹೊರೆ ಆಯಿತು ಅಂತ ಅದನ್ನು ಸಹಜವಾಗಿ ಜನರ ಮೇಲೆ ಹಾಕುವುದು. ಹಾಗಾಗಿನೇ ಇದು ಯಾವುದೇ ಸರ್ಕಾರ ಇದ್ರೂ ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಆದರೂ ಅಷ್ಟೇ, ರಾಜ್ಯ ಸರ್ಕಾರ ಆದರೂ ಕೂಡ ಅಷ್ಟೇ, ಜನರ ಮೇಲೆ ಹಾಕಿ ಜನರಿಗೆ ಗೊತ್ತಾಗದಂತೆ ಪರೋಕ್ಷವಾಗಿ ವಸೂಲಿ ಮಾಡುವಂಥ ಒಂದು ಕೆಲಸ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಹಾಗಾಗಿ ನೋಡಬೇಕು ಮೆಟ್ರೋ ದರ ಕಡಿಮೆ ಆಗುತ್ತಾ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಈಗ ಮೆಟ್ರೋದಲ್ಲಿ ಓಡಾಡುವಂಥವ್ರಿಗೆ ಅನುಭವ ಆಗಿರುತ್ತೆ. ಆಲ್ಮೋಸ್ಟ್ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ಕಾದು ನೋಡ್ತೀವಿ ಮುಂದಿನ ದಿನಗಳಲ್ಲಿ ರೇಟ್ ಕಡಿಮೆ ಆಗುತ್ತಾ ಇಲ್ವಾ ಅಂತ.